ಬೆಂಗಳೂರಿನಲ್ಲಿ ಗಾಡಿ ಪಾರ್ಕ್ ಮಾಡೋದು ಅಂದರೆ ತಲೆಬಿಸಿಯ ಕೆಲಸ. ಎಲ್ಲೋ ಒಂದು ಕಡೆ ಜಾಗ ಸಿಕ್ಕಿದೆ, ಪಾರ್ಕ್ ಮಾಡಿಬಿಡೋಣ ಅಂತ ಹೇಳಿದ್ರೆ ಒಂದು ಕಡೆ ಪೊಲೀಸ್ ಅವರ ಕಾಟ ಆದರೆ ಇನ್ನೊಂದು ಕಡೆ ಸೇಫ್ ಇರಲ್ಲ ಅಂತ ಯೋಚನೆ. ಇದೀಗ ಆ ಎಲ್ಲ ಟೆನ್ಷನ್ಗಳಿಗೂ ಬ್ರೇಕ್ ಸಿಕ್ಕಿದೆ. ಹೇಗೆ ಅಂತ ಕೇಳ್ತೀರಾ? ಸೊ ಅದರ ಡೀಟೇಲ್ಸ್ ಹೀಗಿದೆ. ಮೆಜೆಸ್ಟಿಕ್ನಿಂದ ಸ್ವಲ್ಪ ದೂರದಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಬಹುಮಹಡಿಯ ಪಾರ್ಕಿಂಗ್ ಸಂಕೀರ್ಣ ನಿರ್ಮಿಸಲಾಗಿದೆ. 3 ಮಹಡಿಗಳನ್ನು ಹೊಂದಿರುವ ಈ ಪಾರ್ಕಿಂಗ್ ಲಾಟ್ ಅತ್ಯಾಧುನಿಕ ಸುಧಾರಿತ ತಂತ್ರಜ್ಞಾನದೊಂದಿಗೆ ಕಾರ್ಯನಿರ್ವಹಿಸಲಿದೆ. ಪಾರ್ಕಿಂಗ್ ಸಂಕೀರ್ಣ ಪ್ರವೇಶಿಸಲು ಕಾರುಗಳಿಗೆ 2 ಲೇನ್ ಮತ್ತು ಬೈಕುಗಳಿಗೆ 2 ಲೇನ್ಗಳನ್ನು ನಿರ್ಮಿಸಲಾಗಿದೆ. ಈ ಲೇನ್ಗಳು ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸಲಿದೆ. ಇನ್ನು ಎಂಟ್ರಿ ಗೇಟ್ ಬಳಿ ವಾಹನದ ನಂಬರ್ ಪ್ಲೇಟ್ ಅನ್ನು ಕ್ಯಾಮೆರಾದಲ್ಲಿ ಸೆರೆಯಾಗುತ್ತದೆ ಮತ್ತು ಪ್ರವೇಶಕ್ಕೆ ಅನುಮತಿಸುವ ಚೀಟಿಯನ್ನು ಚಾಲಕರೇ ಬಟನ್ ಒತ್ತುವ ಮೂಲಕ ಪಡೆದುಕೊಳ್ಳಬಹುದು. ಇಲ್ಲಿಯೂ ಕ್ಯಾಮೆರಾ ಇದ್ದು ಚಾಲಕರ ಮುಖದ ಚಿತ್ರವನ್ನ ದಾಖಲಿಸಿಕೊಳ್ಳಲಿದೆ. ನಂತರ ಎಕ್ಸಿಟ್ ವೇಳೆಯಲ್ಲಿಯೂ ಚಾಲಕರ ವಿಡಿಯೋ ಸೆರೆ ಹಿಡಿಯಲಿದೆ. ಹಾಗಾಗಿ ವಾಹನವನ್ನು ಯಾರು ಒಳಗೆ ತಗೊಂಡು ಹೋದ್ರು ಹಾಗೂ ವಾಹನವನ್ನು ಯಾರು ಹೊರತಂದ್ರು ಎನ್ನುವ ದಾಖಲೆ ಇಲ್ಲಿರಲಿದೆ. ಇನ್ನು ಎಕ್ಸಿಟ್ ಗೇಟ್ ಬಳಿ ಆಟೋಮೆಟಿಕ್ ಆಗಿ ಫಾಸ್ಟ್ಯಾಗ್ನಿಂದ ಹಣವನ್ನು ಕಡಿತಗೊಳಿಸಲಾಗುತ್ತದೆ. ಇಲ್ಲವೇ UPI ಡಿಜಿಟಲ್ ಮೂಲಕ ಹಣವನ್ನು ಪಾವತಿ ಮಾಡಬಹುದು. ನಗದು ಪಾವತಿಗೂ ಕೂಡ ಇಲ್ಲಿ ಅವಕಾಶವಿದೆ. ಈ ಪಾರ್ಕಿಂಗ್ ಲಾಟ್ನಲ್ಲಿ 600 ಕಾರುಗಳು ಮತ್ತು 750 ಬೈಕುಗಳನ್ನು ನಿಲ್ಲಿಸುವಷ್ಟು ಜಾಗವಿದೆ. ಪ್ರತಿ ವಾಹನದ ಪಾರ್ಕಿಂಗ್ ಮಾಡಲು ಹಳದಿ ಬಣ್ಣದ ಗೆರೆಗಳನ್ನು ಹಾಕಲಾಗಿದ್ದು ಅದಕ್ಕೆ ಸೆನ್ಸರ್ ಲೈಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಪಾರ್ಕಿಂಗ್ ಜಾಗದಲ್ಲಿ ವಾಹನ ಇದ್ದರೆ ಆ ಜಾಗದ ಮೇಲಿನ ಲೈಟ್ ಕೆಂಪು ಬಣ್ಣಕ್ಕೆ ತಿರುಗಲಿದ್ದು ಖಾಲಿಯಾಗುತ್ತಿದ್ದಂತೆ ಹಸಿರು ಬಣ್ಣಕ್ಕೆ ಬದಲಾಗಲಿದೆ. ದೂರದಿಂದಲೇ ಎಲ್ಲಿ ಜಾಗ ಖಾಲಿ ಇದೆ ಎನ್ನುವುದನ್ನು ಸುಲಭವಾಗಿ ಗುರುತಿಸಿ ಅಲ್ಲಿಗೆ ವಾಹನವನ್ನು ಕೊಂಡೊಯ್ದು ನಿಲ್ಲಿಸಬಹುದಾಗಿದೆ. ಇನ್ನು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪಿಂಕ್ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ವಿಶೇಷ ಚೇತನರಿಗೆ ಮೀಸಲು ಪಾರ್ಕಿಂಗ್ ಸ್ಥಳವಿದೆ. ಅಲ್ಲಿ ಮಹಿಳೆಯರು ಮತ್ತು ವಿಶೇಷ ಚೇತನರು ಮಾತ್ರ ವಾಹನವನ್ನು ಪಾರ್ಕ್ ಮಾಡಬಹುದಾಗಿದೆ. ಇನ್ನು ಪಾರ್ಕಿಂಗ್ ಏರಿಯಾದ ಗೋಡೆಗಳನ್ನು ವಿಧಾನಸೌಧ ಸೇರಿ ನಾಡಿನ ಸಾಂಸ್ಕೃತಿಕ ಕಲೆಯನ್ನ ಬಣ್ಣಗಳಿಂದ ವಿನ್ಯಾಸಗೊಳಿಸಲಾಗಿದೆ. ಮತ್ತಷ್ಟು ವಿಚಾರ ಅಂದರೆ ಪ್ರತಿ ಮಹಡಿಯು ಸಂಪೂರ್ಣ ತುರ್ತು ಅಗ್ನಿಶಾಮಕ ವ್ಯವಸ್ಥೆಯನ್ನ ಹೊಂದಿದೆ. ಮಹಿಳೆಯರ ಅನುಕೂಲಕ್ಕೆ ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಲಾಗಿದೆ. ಪ್ರತಿ ಮಹಡಿಯಲ್ಲಿ 4 ಕಡೆ ತುರ್ತು ಬಟನ್ ಅಳವಡಿಸಿದ್ದು ಆತಂಕ ಅಥವಾ ತುರ್ತು ಸಂದರ್ಭದಲ್ಲಿ ಈ ಬಟನ್ ಒತ್ತಿದರೆ ಸೈರನ್ ಆಗುತ್ತದೆ. ಇಷ್ಟು ಮಾತ್ರವಲ್ಲದೆ ಪ್ರತಿ ಮಹಡಿಯಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ, ಉಚಿತ ವೈಫೈ ಹಾಗೂ ಕಾಫಿ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕಾರ್ ಸ್ಪಾ, ಶೌಚಾಲಯ, EV ಚಾರ್ಜಿಂಗ್, ವೀಲ್ ಚೇರ್, SOS ಆಂಬ್ಯುಲೆನ್ಸ್ ಸೇವೆ ಲಭ್ಯವಿರುತ್ತದೆ. ಇನ್ನು ಈ ಪಾರ್ಕಿಂಗ್ ತಾಣದ ಮತ್ತೊಂದು ವಿಚಾರ ಹಾಗೂ ವಿಶೇಷತೆ ಅಂದರೆ ಇಲ್ಲಿ ಉಚಿತ ಡ್ರಾಪ್ ಅಂಡ್ ಪಿಕಪ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪಾರ್ಕಿಂಗ್ ಲಾಟ್ ಸುತ್ತಮುತ್ತಲಿರುವ ವಿಧಾನಸೌಧ, ಹೈಕೋರ್ಟ್, ಮೆಜೆಸ್ಟಿಕ್, ಚಿಕ್ಕಪೇಟೆ ಭಾಗಕ್ಕೆ ತೆರಳುವ ಜನರು ಇಲ್ಲಿ ವಾಹನವನ್ನ ಪಾರ್ಕ್ ಮಾಡಿದರೆ ಅವರನ್ನು ಡ್ರಾಪ್ ಮಾಡಲು ಮತ್ತು ಪಿಕಪ್ ಮಾಡಲು ಉಚಿತ ವಾಹನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಪಾರ್ಕಿಂಗ್ ಚಾರ್ಜಸ್ ಬಗ್ಗೆ ಹೇಳೋದಾದರೆ ಮೊದಲ 1 ಗಂಟೆಯವರೆಗೂ ದ್ವಿಚಕ್ರ ವಾಹನಕ್ಕೆ 15 ರೂಪಾಯಿ ಇದ್ದರೆ ಕಾರುಗಳಿಗೆ 25 ರೂಪಾಯಿ ಇರಲಿದೆ. ಹೀಗೆ ಗಂಟೆ ಏರಿಕೆಯಾದಂತೆ ಹಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಬೆಂಗಳೂರು ಜನಕ್ಕೆ ಸದ್ಯ ಪಾರ್ಕ್ ಮಾಡೋದಕ್ಕೆ ಒಂದೊಳ್ಳೆ ಸ್ಪೇಸ್ ಸಿಕ್ಕಂತಾಗಿದ್ದು ಪ್ರತಿಯೊಬ್ಬರೂ ಕೂಡ ಖುಷಿಯಾಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.